ನೋಡ್ರಿ, ಇದು ಕಾಂಗ್ರೆಸ್ಸಿನ ಫ್ರೆಂಡ್ಲಿ ಪಾರ್ಟಿಗಳೇನಿದ್ದಾವಲ್ಲ, ಇವರಿಗೆ ಹಿಂದೂ ದೇವತೆಗಳ ಬಗ್ಗೆ ಅಪಮಾನ ಮಾಡೋದು, ಬೈಯೋದು ಅಂತಂದ್ರೆ ಇವ್ರಿಗೊಂದು ಫ್ಯಾಷನ್ ಆಗ್ಯದ ಮುಸ್ಲಿಂ ತುಷ್ಟೀಕರಣಕ್ಕಾಗಿ. ಹಾಗಾಗಿ ಈಗ ಅವ್ರ ಮೇಲೆ ಮಮತಾ ಬ್ಯಾನರ್ಜಿ ಆ್ಯಕ್ಷನ್ ಏನು ತೊಗೋತಾರೆ, ಇದು ನನ್ನ ಪ್ರಶ್ನೆ ಅದ. ಇದು ಅತ್ಯಂತ ನಿಂದನೀಯ. ಇದು ಅವ್ರೇನು ಆ್ಯಕ್ಷನ್ ತೊಗೋತಾರೆ ಅನ್ನೋದು ಅವ್ರು ಸ್ಪಷ್ಟಪಡಿಸ್ಬೇಕು. ಎರಡನೇದು, ರಾಹುಲ್ ಗಾಂಧಿ ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ನಫರತ್ ಕಾ ಅಜೆಂಡಾ ನಡೆದು ಮೊಹಬ್ಬತ್ ಕಾ ದುಕಾನ್ ರಾಹುಲ್ ಗಾಂಧಿದು, ಮೊಹಬ್ಬತ್ ಕಾ ದುಕಾನ್ ರಾಹುಲ್ ಗಾಂಧಿ ಅಜೆಂಡಾ ಅಂತ ರಾಹುಲ್ ಗಾಂಧಿ ಸ್ಲೋಗನ್ನು. ಇಲ್ಲಿ ನಫರತ್ ಕಾ ಅಜೆಂಡಾ, ದ್ವೇಷ ಭಾಷಣದೊಳಗೆ ತಮ್ಮ ವಿರುದ್ಧ ಅಭಿಪ್ರಾಯ ಹೇಳೋರಿಗೆ ಅವ್ರನ್ನ ಸಿಕ್ಕಾಕಿಸ್ಕೊಳ್ಳಿಕ್ಕೆ. ಈಗ ನೀವು ಅದರದ್ದು ಇಷ್ಟು ವೇಗದ ಬಿಲ್ ಅದು. ನೀವು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತು ಸಿದ್ದರಾಮಯ್ಯನವ್ರದ್ದು ನಫರತ್ ಬಗ್ಗೆ ಮಾತಾಡಿದರೂ ಸಹಿತ ಈ ಮೊಹಬ್ಬತ್ ಕಾ ಅಜೆಂಡಾ ಅಡ್ಡು ಬರ್ಬೋದು ಇದು. ಹಾಗಾಗಿ ರಾಹುಲ್ ಗಾಂಧಿ ಬೇರೆದವ್ರಿಗೆ ಹೇಳ್ತಾರಂದ್ರೆ ಎಲ್ಲೇನು ಮಾಡಿಲ್ಲ, ಮಾಡೋದ ನಫರತ್ ಕಾ ಅಜೆಂಡಾ, ಮೊಹಬ್ಬತ್ ಕಾ ದುಕಾನ್. ಇವರಿಬ್ಬರು ನಡುವೆ ಮೊಹಬ್ಬತ್ ಏರ್ಪಡಿಸಿಲ್ಲ ಅವರು, ಗಾಯಬಾಗಿಬಿಟ್ಟದ ಅದು ಮೊಹಬ್ಬತ್. ಆ ಮೊಹಬ್ಬತ್ ಇಲ್ಲಿ ಬಂದು ಒಂದು ಸ್ವಲ್ಪ ಮಾಡಂತ ಹೇಳ್ಬೇಕು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಪೂರಾ ಆಡಳಿತ ಯಂತ್ರ ಸ್ಥಗಿತಗೊಂಡದ್ದು. ಇವತ್ತು ವಿ ಆರ್ ಸುದರ್ಶನ್ ಕಾಂಗ್ರೆಸ್ ಪಾರ್ಟಿ ಒಳಗೆ ಇದ್ದರು, ಅವರು ವಿಧಾನಸಭೆ ಸಭಾಪತಿಯಾಗಿದ್ದರು. ಅವ್ರು ತಲೆ ಕೆಟ್ಟ ಒಂದು ಪತ್ರ ಬರೆದಾರೆ, ಇವರಿಬ್ಬರನ್ನ ಸರಿ ಮಾಡಿರಿ, ನಾವು ಹಾಳಾಗಿ ಹೋಗ್ತದೆ ನಮ್ಮ ರಾಜ್ಯ ಅಂಥೇಳಿ. ಆದರೆ ಅಲ್ಲಿ ಹೋಗಿ ನಫರತ್ ಕಾ ಅಜೆಂಡಾ ನಡೆಸ್ಯಾರ ಅವರು. ಭಾರತದ ವಿರುದ್ಧ ನಫರತ್ ಕಾ ಅಜೆಂಡಾ ಶುರುವಾಗ್ಯದ ಅವ್ರದ್ದು. ಜಪಾನ್ಗೆ ಹೋಗಿ ಅಲ್ಲಿ ಬೈಯೋದು, ಭಾರತ ವಿರೋಧಿಗಳನ್ನು ಭೇಟಿಯಾಗೋದು, ಭಾರತ ವಿರೋಧಿಗಳನ್ನು ಎಲ್ಲಿ ಹೋದ ನೋಡ್ರಿ, ಯಾರು ಚೋರಸನ್ನು ಇವ್ರನ್ನ ಭೇಟಿ ಆಗ್ತಿರ್ತಾರೆ ಅವರು. ಭಾರತ ದೇಶದ ಪರವಾಗಿರುವಂಥ ಇಂಟರ್ನ್ಯಾಷನಲ್ ಲೀಡರ್ ಒಟ್ಟು ಕಣ್ಣಿಗೆ ಕಾಣೋದಿಲ್ಲ ಅವರಿಗೆ. ಮತ್ತು ಅಲ್ಲಿ ಹೋಗೋದು ಭಾರತದೊಳಗೆ ಮ್ಯಾನುಫ್ಯಾಕ್ಚರಿಂಗ್ ನಡೆದ. ನಾ ಕೇಳೋದು, ಭಾರತದಾಗ ಮ್ಯಾನುಫ್ಯಾಕ್ಚರಿಂಗ್ ನಡೆದಿಲ್ಲ ಅಂತ ಹೇಳ್ತಾರಲ್ಲ, ಭಾರತದಾಗ ನೀವಿದ್ದಾಗ 60 ವರ್ಷ ನಿಮ್ಮದೇನದ. ಈಗ ಮ್ಯಾನುಫ್ಯಾಕ್ಚರಿಂಗು FDI ಹಿಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ಯದ. ಎಕ್ಸ್ಪೋರ್ಟು 412-13 ಬಿಲಿಯನ್ ಡಾಲರ್ ಇತ್ತು ಅವ್ರ ಅವಧಿಯೊಳಗೆ, 10 ವರ್ಷದಾಗ. ನಮ್ಮ ಅವಧಿಯೊಳಗೆ $820 ಬಿಲಿಯನ್ ಆಗ್ಯದ. ಮತ್ತು ಇವ್ರಿಗೆ ಬುದ್ಧಿಗಿದ್ದು ಬೇಕು ಬೇಡ. ಅಲ್ಲಿ ಹೋಗಿ ಆಗಿಲ್ಲ ಅಂತಂದ್ರೆ, ನೀವು ಮೊದಲು ಇದನ್ನು ಪೂರಾ ವ್ಯವಸ್ಥೆಯನ್ನು ಹದಗೆಡಿಸಿಟ್ಟಿದ್ರಿ. ಮೋದಿಯವರು ಮೊದಲಿನ 5 ವರ್ಷದೊಳಗೆ ಎಲ್ಲ ಸರಿಪಡಿಸಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಿ ನಮ್ಮ ಸಣ್ಣ ಉದ್ಯಮಿಗಳಿಗೂ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ನಡೆಯೋದು. ನೋಡ್ರಿ, ಅವರು PM ಅಲ್ಲ, ಅವರು ಟ್ರಂಪ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಟ್ರಂಪ್ ಹಂಗಂದ್ರು, ಇವ್ರು ಹಿಂಗಂದ್ರು ಅಂತ ಮಾತಾಡ್ತಾರೆ. ಆಮೇಲಿಂದ ಪುಟಿನ್ ಬಗ್ಗೆ ಮಾತಾಡ್ತಾರೆ, ಪ್ಯಾಲೆಸ್ತೈನ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನಿಮ್ಮ ಓಣ್ಯಾಗ, ನಿಮ್ಮ ಕ್ಷೇತ್ರದಾಗ ತೆಗ್ ಬಿದ್ದಾವ ಅಂತಂದ್ರೆ, ರಸ್ತೆದಾಗ ತೆಗ್ ಬಿದ್ದಾವ ಅಂತಂದ್ರೆ ಅವ್ರಿಗೆ ಅದು ಆಮೇಲೆ ಮಾತಾಡ್ತೀವಿ, ಅದು ನಮ್ಮ ಕೆಲಸ ಅಲ್ಲ, ಅದು ಮೋದಿ ಮಾಡ್ಬೇಕಂತಾರೆ. ಅಂದರೆ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಇದ್ದಾರೆ ಅವರು. ಹಾಗಾಗಿ ಇದು ಮೋಸ್ಟ್ ದೌರ್ಭಾಗ್ಯದ ಸಂಗತಿ ಇದೆ ಅಷ್ಟೇ. ನೋಡ್ರಿ, ಬಾಯಿ ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿಯವರು ಬೇರೆ ಪ್ಯಾಲೆಸ್ತೈನ್ ಬಗ್ಗೆ ಹಾಕೊಂಬರೋರು. ಇದು ಫಸ್ಟ್ ಟೈಮು ಪ್ರಿಯಾಂಕಾ ವಾದ್ರಾ ಒಬ್ಬರು ಮಾತಾಡ್ರೆ. ಉಳಿದು ಕಾಂಗ್ರೆಸ್ ಪಾರ್ಟಿಯವರಿಗೆ, TMC ಅವರಿಗೆ, ಆಮೇಲಿಂದ ಇಲ್ಲಿನ ಮುಖ್ಯಮಂತ್ರಿಗೆ, ಬೇರೆ ಎಲ್ಲಿಯಾದರೂ ಇಲ್ಲಿ ಮುಖ್ಯಮಂತ್ರಿ ಆ್ಯಕ್ಷನ್ ಕೊಡ್ತಾರೆ. ಹಿಂದೂಗಳ ಸಾವಿನ ಬಗ್ಗೆ ಅವರಿಗೆ ಕಿಮ್ಮತ್ತಿಲ್ಲ. ಆದರೆ ಭಾರತ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎಲ್ಲ ಸಂಗತಿಗಳನ್ನು ಬಗ್ಗೆ ಮತ್ತು ಇದಕ್ಕೆ ಬೇಕಾದಂಥ ಬಾಂಗ್ಲಾದೇಶದ ಮೇಲೆ ಒತ್ತಡ ಹಾಕಲಿಕ್ಕೆ, ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆಗೆ ನಮ್ಮ ಸರ್ಕಾರ, ನಮ್ಮ ವಿದೇಶಾಂಗ ಇಲಾಖೆ ಏನು ಮಾಡ್ಬೇಕು ಮಾಡ್ತದೆ. ಸರಿ, ಫಾರೆನ್ಸಿಕ್ ವಿವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.